ದ್ವಾಪರವಾಗುವುದು. ಭಾರತ ಕಣ್ಣಲಿ ಕುಣಿಯುವುದು, ಮೈಯಲಿ ಮಿಂಚಿನ ಹೊಳೆ ತುಳುಕಾಡುವುದು. ನಮಸ್ಕಾರ ಸ್ನೇಹಿತರೆ. ದ್ರೋಣಾಚಾರ್ಯರನ್ನ ಸೇನಾ ನಾಯಕರನ್ನಾಗಿ ಪಟ್ಟಾಭಿಷೇಕ ಮಾಡಿದಾಗ ದ್ರೋಣಾಚಾರ್ಯರಿಗೆ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ. ದುರ್ಯೋಧನ, ಭೀಷ್ಮರ ನಂತರ ನಾನು ಈ ಪಟ್ಟಾಭಿಷೇಕಕ್ಕೆ ಅರ್ಹ ಅಂಥೇಳಿ ನೀನು ಭಾವಿಸಿದ್ರಿಂದ ನನ್ನ ಮನಸ್ಸಿಗೆ ಭಾಳ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ನಿನಗೊಂದು ವರವನ್ನು ನಾನು ಕೊಡ್ತಾ ಇದ್ದೇನೆ, ಒಂದು ವರವನ್ನು ಕೇಳ್ಕೊ. ದುರ್ಯೋಧನ ಬಹಳ ಜಾಣತನದಿಂದ ವರವನ್ನು ಕೇಳ್ಕೊಡ್ತಾನೆ. ನನಗಿನ್ನೇನು ಬೇಡ, ಕಟ್ಟಿ ಕೊಡಿ ಧರ್ಮಜನ ನನಗೆ. ಧರ್ಮರಾಯನನ್ನು ಸೆರೆ ಹಿಡ್ಕೊಡ್ಬೇಕು. ಪಾಂಡವರನ್ನು ಸಂಹಾರ ಮಾಡುವಂತ ಕೇಳಲ್ಲ, ಅರ್ಜುನನ ಕೊಲ್ಲು ಅಂತ ಕೇಳಲ್ಲ, ಭೀಮನನ್ನು ಕೊಲ್ಲು ಅಂತ ಕೇಳಲ್ಲ. ಧರ್ಮರಾಯನನ್ನು ನನಗೆ ಕಟ್ಟಿಕೊಡಿ, ನನಗೆ ಹಿಡ್ಕೊಡಿ. ಭಾಳ ತಲೆ ಉಪಯೋಗಿಸಿರ್ತಾನೆ ದುರ್ಯೋಧನ ಇದನ್ನು ಕೇಳೋಕ್ಕೆ ಮುಂಚೆ. ಯಾಕೆ ಅಂತಂದರೆ, ಒಂದು ವೇಳೆ ಧರ್ಮರಾಯನನ್ನು ಕೊಂದರೆ ಅವನ ಪ್ರಾಣವನ್ನು ತೆಗೀರಿ ಅಂತ ಹೇಳಿ ದ್ರೋಣಾಚಾರ್ಯನ ಕೇಳಿದರೆ ಇವನಿಗೆ ಗೊತ್ತು, ಧರ್ಮರಾಯನ ಪ್ರಾಣ ಒಂದು ವೇಳೆ ಹೋಯಿತು ಅಂದರೆ ಭೀಮಾರ್ಜುನರು ಇವರನ್ನು ಬಿಡೋದಿಲ್ಲ, ಸರ್ವನಾಶ ಆಗಿ ಹೋಗ್ಬಿಡುತ್ತೆ. ಆದ್ದರಿಂದ ಕಟ್ಟಿಕೊಡಿ ಧರ್ಮಜನ, ಅವನನ್ನು ಸೆರೆ ಹಿಡ್ಕೊಡಿ. ಒಳಗಡೆ ಅಂತರಂಗದಲ್ಲಿ ಏನಿದೆ, ಧರ್ಮರಾಯ ನೀತಿಗೆ ಬಗ್ಗುವಂಥವನು. ಅವನನ್ನು ಸೆರೆ ಹಿಡಿದ ಮೇಲೆ ಸೆರೆಯಾಳಾದಾಗ ಅವನನ್ನು ಮತ್ತಿಗೆ ಜೂಜಿಗೆ ಕರೆದೋ ಏನೋ ಮಾಡಿಯೋ ಅವನನ್ನು ಮತ್ತೆ ವನವಾಸಕ್ಕೆ ಕಳಿಸಿ ಪಾಂಡವರೆಲ್ಲರ ಅವನ ಹಿಂದೆ ವನವಾಸಕ್ಕೆ ಹೋದರೆ ಶಾಶ್ವತವಾಗಿ ಅವರು ವನವಾಸದಲ್ಲಿರೋದು, ಇವನು ಚಕ್ರಾಧಿಪತ್ಯದಲ್ಲಿ ಇರೋದು. ಈ ರೀತಿ ಒಂದು ವ್ಯವಸ್ಥೆಯನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಕಟ್ಟಿಕೊಡಿ ಧರ್ಮಜನ. ದ್ರೋಣಾಚಾರ್ಯ ಹೇಳ್ತಾರೆ, ಅಷ್ಟು ಸುಲಭ ಅಲ್ಲ. ನೀನು ಕೇಳ್ತಾ ಇದೀಯ ವರ ಕೊಟ್ಟೆ ಅಂತ ಅನ್ನೋದು ಕಷ್ಟ. ಯಾಕೆ ಅಂತಂದರೆ, ಕೃಷ್ಣ ಅರ್ಜುನ ಇಬ್ಬರೂ ಎದುರುಗಡೆ ಇರೋವಾಗ ಧರ್ಮಜನನ್ನು ಸೆರೆ ಹಿಡಿಯೋಕೆ ಅವನು ಬಿಡೋಲ್ಲ. ಆದ್ದರಿಂದ ಸೆರೆ ಹಿಡಿಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಾನು ಒಂದು ಕಂಡೀಷನ್ ಹಾಕ್ತಾಯಿದ್ದೀನಿ. ಏನಂದರೆ, ಹೇಗಾದರೂ ಮಾಡಿ ಕೃಷ್ಣಾರ್ಜುನರು ಬೇರೆ ಕಡೆ ಹೋಗುವ ಹಾಗೆ ಮಾಡು. ಕೃಷ್ಣಾರ್ಜುನರ ಗಮನ ಬೇರೆ ಕಡೆ ಯುದ್ಧವಾಗುವ ಹಾಗೆ ಮಾಡಿದರೆ, ಆ ಕಡೆಗೆ ಕರೆದುಕೊಂಡು ಹೋದರೆ ಆಮೇಲೆ ಧರ್ಮರಾಯನ ನಾನು ಕಟ್ಟಿಕೊಡ್ತೀನಿ, ನೀನು ಹೆದರಬೇಡ, ಆ ಜವಾಬ್ದಾರಿ ನನ್ನದು ಅಂತ ಹೇಳ್ತಾರೆ. ದುರ್ಯೋಧನನಿಗೆ ಅಷ್ಟರಿಂದಲೇ ಖುಷಿಯಾಗಿ ಹೋಗ್ಬಿಡುತ್ತೆ. ಆಯಿತು, ಅದಕ್ಕೆ ಸರಿಯ ಅನುಗುಣವಾಗಿ ಸಂಸಪ್ತಕರು ಅಂಥೇಳಿ, ಸಮಸಪ್ತಕರು ಅಂತ ಕರೀತಾರೆ ಅವರು ಅರ್ಜುನನ ವೈರಿಗಳು. ಕೌರವರ ಕಡೆ ಯುದ್ಧ ಮಾಡೋದಕ್ಕೆ ಸೇರಿಕೊಂಡಿರ್ತಾರೆ ದುರ್ಯೋಧನನ ಕಡೆ. ಅವರು ಎದ್ದು ನಿಂತು ಹೇಳ್ತಾರೆ, ಅದೇನು ಕಷ್ಟ ಇಲ್ಲ, ಅರ್ಜುನನನ್ನು ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತೀವಿ, ನಾವು ಯುದ್ಧಕ್ಕೆ ಚಾಲೆಂಜ್ ಮಾಡ್ತೀವಿ ಅರ್ಜುನನನ್ನು, ಬರೆಯ ಯುದ್ಧಕ್ಕೆ ಅಂತ ಬಂದಾಗ ಅವನು ಬರಲೇಬೇಕಾಗತ್ತೆ. ಅವನನ್ನು ಯುದ್ಧ ಮಾಡಿಸ್ತಾ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತೀವಿ, ನೀವು ಆವಾಗ ಧರ್ಮರಾಯನನ್ನು ಸೆರೆ ಹಿಡಿದುಕೊಡಿ ಅಂಥೇಳಿ ಒಂದು ವ್ಯವಸ್ಥೆಯ ತಂತ್ರವನ್ನು ತೀರ್ಮಾನ ಮಾಡ್ತಾರೆ. ಒಂದೆರಡು ದಿವಸ ಯುದ್ಧ ಆಗುತ್ತೆ. ಅರ್ಜುನ ಒದಗಿ ಬಂದು ಧರ್ಮರಾಯನನ್ನು ಕಾಪಾಡಿಕೊಳ್ತಾನೆ. ಇನ್ನೇನು ಧರ್ಮರಾಯನನ್ನು ಸೆರೆ ಹಿಡಿದರೂ ದ್ರೋಣಾಚಾರ್ಯರು ಅನ್ನುವಂಥ ಸಂದರ್ಭದಲ್ಲಿ ಅದು ಆ ಪ್ರಯತ್ನ ವ್ಯರ್ಥವಾಗಿಬಿಡುತ್ತೆ. ಆದ್ದರಿಂದ ಇವನು ದುರ್ಯೋಧನ ಬಂದು ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ಏನು ಪ್ರಯತ್ನ ಸಫಲವಾಗಲಿಲ್ವಲ್ಲ ಇವತ್ತಿನ ಯುದ್ಧದಲ್ಲಿ, ನಮ್ಮ ಕಡೆ ಬೇಕಾದಷ್ಟು ಜನ ಸತ್ರು, ಏನಾದರೂ ಮಾಡಿ ಧರ್ಮರಾಯನನ್ನು ಹಿಡಿಬೇಕು ಅಂತ ಹೇಳಿ ನೀವು ಅಂದ್ಕೊಂಡ್ರೂ ಕೂಡ ನೀವು ಹಿಡ್ಕೊಡ್ಲಿಲ್ಲ, ಮನಸ್ಸು ಮಾಡಿದರೆ ಆಗ್ತಾಯಿತ್ತು ಅನ್ನುವಂಥ ಮಾತನ್ನು ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ದ್ರೋಣಾಚಾರ್ಯರಿಗೂ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಅವ್ರು ಹೇಳ್ತಾರೆ, ನಾಳೆ ದಿವಸ ಸೈನ್ಯವನ್ನು ಪದ್ಮವ್ಯೂಹದಲ್ಲಿ ನಿಲ್ಲಿಸ್ತೇನೆ. ನಾಳೆ ದಿವಸ ಪದ್ಮವ್ಯೂಹ ಅಂತಂದರೆ ಬಹಳ ಕಠಿಣವಾದ ವ್ಯೂಹ. ಅದನ್ನು ಯಾರು ಪ್ರವೇಶ ಮಾಡಿ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಅದ್ರ ಬಗ್ಗೆ ಗೊತ್ತಿದ್ದವರನ್ನು ಬಿಟ್ಟು ಅರ್ಜುನನಿಗೆ ಗೊತ್ತು ಅದು. ಆದ್ದರಿಂದ ಅರ್ಜುನ ಕೃಷ್ಣ ಇಬ್ಬರಿಗೂ ಗೊತ್ತು. ಅರ್ಜುನನನ್ನು ಬೇರೆ ಕಡೆ ಕರ್ಕೊಂಡು ಹೋದರೆ ಆ ಪದ್ಮವ್ಯೂಹದಲ್ಲಿ ಯಾರು ಬರ್ತಾನೋ ಪಾಂಡವರ ಕಡೆಯವನು, ಅವನು ಅದು ಹೇಗೆ ಹೊರಗೆ ಹೋಗ್ತಾನೆ ನಾನು ನೋಡ್ತೇನೆ. ನಾಳೆ ಆ ರೀತಿ ವ್ಯವಸ್ಥೆ ಮಾಡೋಣ ಅಂಥೇಳಿ ಪದ್ಮವ್ಯೂಹದ ತಂತ್ರವನ್ನು ಅಳವಡಿಸಿ ಪದ್ಮವ್ಯೂಹದಲ್ಲಿ ಸೇನೆಯನ್ನು ನಿಲ್ಲಿಸುವಂತಹ ಒಂದು ವ್ಯವಸ್ಥೆಯನ್ನು ಯೋಜನೆಯನ್ನು ಮಾಡ್ತಾರೆ ದ್ರೋಣಾಚಾರ್ಯ. ನಾಳೆ ಫಲುಗುಣ ತಪ್ಪಿದರೆ ಭೂಪಾಲಕನ ಕಟ್ಟುವೆನು, ರಣದಲ್ಲಿ ಶೂಲಿಯಡ್ಡಯಿಸಿದರೆ ಹಿಡಿವೆನು, ಚಿಂತೆ ಬೇಡಿದಕ್ಕೆ. ಕೇಳು ಪದ್ಮವ್ಯೂಹದಲ್ಲಿ ಹೊಕ್ಕು ಆಳು ಮರಳಿದಡೆ, ಅಸ್ತ್ರವಿದ್ಯಾ ಬಾಳಲೋಚನನೆಂಬ ಬಿರುದನು ಬಿಟ್ಟೆ ನಾನೆಂದ. ನಾಳೆ ಫಲುಗುಣ ತಪ್ಪಿದರೆ, ಅರ್ಜುನ ಎದುರು ಬರದೇ ಹೋದರೆ, ಅರ್ಜುನ ಅಡ್ಡ ಬರದೇ ಹೋದರೆ ಭೂಪಾಲಕನ ಕಟ್ಟುವೆನು.
ಧರ್ಮರಾಯನನ್ನು ಹಿಡಿದು ಕಟ್ಟಿ ಹಾಕ್ತೀನಿ. ರಣದಲ್ಲಿ ಯುದ್ಧದಲ್ಲಿ ಶೂಲಿ ಅಡ್ಡಯಿಸಿದರೆ ಹಿಡಿವೆನು. ಸಾಕ್ಷಾತ್ ಈಶ್ವರನೇ ಅಡ್ಡ ಬಂದರೂ ಕೂಡ, ಅರ್ಜುನನೊಬ್ಬನನ್ನು ಬಿಟ್ಟು ಈಶ್ವರನೇ ಅಡ್ಡ ಬಂದರೂ ಕೂಡ ಧರ್ಮರಾಯನನ್ನು ಹಿಡಿದೇ ಸಿದ್ಧ. ನೀನು ಯಾವ ಚಿಂತೆಯನ್ನು ಮಾಡಬೇಡ. ಇನ್ನೂ ಒಂದು ಹೇಳ್ತೀನಿ ಕೇಳು. ಪದ್ಮವ್ಯೂಹದಲ್ಲಿ ಹೊಕ್ಕು ಆಳು ಮರಳಿದಡೆ. ನಾನು ಹರಡುವಂತಹ ಪದ್ಮವ್ಯೂಹ ಏನಿದೆ ನಾಳೆ, ಆ ಪದ್ಮವ್ಯೂಹವನ್ನು ಯಾರು ಹೋಗ್ತಾನೋ, ಆ ಹೊಕ್ಕಂಥ ವೀರ ಮರಳಿ ಹೋದರೆ ಅಸ್ತ್ರವಿದ್ಯಾ ಬಾಳಲೋಚನನೆಂಬ ಬಿರುದನು ಬಿಟ್ಟೆ ನಾನೆಂದ. ನನಗೊಂದು ಬಿರುದಿದೆ, ಅಸ್ತ್ರವಿದ್ಯೆಯಲ್ಲಿ ಬಾಳಲೋಚನ ಶಿವ, ಅಸ್ತ್ರವಿದ್ಯೆಯಲ್ಲಿ ಶಿವ ನಾನು ಅನ್ನುವಂಥ ಒಂದು ಬಿರುದಿದೆ. ನಾಳೆ ಆ ಪದ್ಮವ್ಯೂಹವನ್ನು ಪ್ರವೇಶ ಮಾಡಿದಂಥ ವೀರ ತಪ್ಪಿಸಿಕೊಂಡು ಹಿಂದೆ ಹೋದರೆ ಆ ಬಿರುದನ್ನು ನಾನು ಬಿಟ್ಟು ಹಾಕ್ತೀನಿ. ನನಗೆ ಆ ಬಿರುದಿಗೆ ಯೋಗ್ಯನಲ್ಲ ಅಂಥೇಳಿ ಭಾವಿಸ್ತೀನಿ. ಹೆದರಬೇಡ. ದುರ್ಯೋಧನಿಗೆ ಸಂತೋಷವಾಗಿ ಹೋಗ್ಬಿಡುತ್ತೆ. ಈ ರೀತಿ ಶಪಥ ಮಾಡಿದಂತಹ ದ್ರೋಣಾಚಾರ್ಯರು ನಾಳೆ ಧರ್ಮರಾಯನನ್ನು ಹಿಡಿದೇ ಹಿಡಿತಾರೆ. ಸಂಸಪ್ತರಿಗೆ ಅವತ್ತು ಹೇಳ್ತಾನೆ, ಸಂಸಪ್ತಕರಿಗೆ ಅರ್ಜುನನ ಬೇರೆ ಕಡೆ ಕರ್ಕೊಂಡು ಹೋಗಿ. ಆಯಿತು ಅಂಥೇಳಿ ವ್ಯವಸ್ಥೆ ಆಗುತ್ತೆ. ಬೆಳಗ್ಗೆ ಏಳ್ತಿದ್ದ ಹಾಗೆ ಮಾರನೇ ದಿವಸದ ಯುದ್ಧದ ವ್ಯೂಹದಲ್ಲಿ ಬಹಳ ಸುಂದರವಾಗಿ ಕುಮಾರವ್ಯಾಸ ವರ್ಣಿಸ್ತಾನೆ. ಎಸಳೆಸಳುಮಿಗೆ ಸರಿಸದಲಿ ಜೋಡಿಸಿದನು ಅವನೀಪಾಲರನು. ಪದ್ಮವ್ಯೂಹ, ಪದ್ಮದ ಆಕಾರದಲ್ಲಿ ಸೈನ್ಯವನ್ನು ನಿಲ್ಲಿಸಿ ಎಸಳು ಎಲ್ಲೆಲ್ಲಿ ದಳಗಳಿರ್ತವೋ, ಹೂವಿನ ದಳ, ಅಲ್ಲೆಲ್ಲ ಅವನೀಪಾಲರನ್ನ ರಾಜರುಗಳನ್ನು ನೇಮಿಸಿದ. ತದ್ಭಿಸಜ ಕರ್ಣಿಕೆಯೊಡ್ಡಿನಲಿ ಬಲಿದನು ಸುಯೋಧನನ. ಹೂವಿನಲ್ಲಿ ಕರ್ಣಿಕೆ ಅಂತ ಕರ್ಣನಾಳ ಇರುತ್ತಲ್ಲ, ಆ ಜಾಗದಲ್ಲಿ ದುರ್ಯೋಧನನನ್ನು ನಿಲ್ಲಿಸಿದ. ಪಸರಿಸಿತು ಕೌರವ ಕುಮಾರ ಪ್ರಸರ ಕೇಸರವಾಯಿತು. ಅದರ ಸುತ್ತ ಇರುವಂತಹ ಆ ಕರ್ಣಿಕೆಯ ಸುತ್ತ ಇರುವಂತಹ ಕೇಸರ, ಹೂವಿನ ಕೇಸರ ಕೌರವ ಕುಮಾರರು, ಕೌರವನ 100 ಜನ ಮಕ್ಕಳಿದ್ರಲ್ಲ, ಅವರನ್ನು ಅಲ್ಲೇ ನಿಲ್ಲಿಸಿದ. ಮೃತ್ಯುವಿನೊಸಗೆಗೆತ್ತಿದ ಗುಡಿಗಳೇನೆ ತಳಿತವು ಪತಾಕೆಗಳು. ಮೃತ್ಯುವಿಗೆ ಎತ್ತಿದ ಗುಡಿ, ಬಾವುಟ, ಮೃತ್ಯುವಿನ ಒಸಗೆಗೆ ಯಾರು ಬಂದರೂ ಸಾವು ಶತಸಿದ್ಧ ಅನ್ನುವಂತಹ ಲಾಂಛನವಾಗಿ ಆ ಬಾವುಟಗಳು, ಪತಾಕೆಗಳು ಏರಿದವು. ಪದ್ಮವ್ಯೂಹವನ್ನು ಒಡ್ಡಿ ದ್ರೋಣ ನಿಲ್ಲಿಸಿ ಧರ್ಮರಾಯನಿಗೆ ಹೇಳಿ ಕಳಿಸ್ದ, ಬಾ ಯುದ್ಧಕ್ಕೆ ಬಾ ಅಂತ. ಈ ಕಡೆ ಸಂಸಪ್ತಕರ ದೂತರು ಬಂದು ಅರ್ಜುನನಿಗೆ ಹೇಳ್ತಾರೆ, ಏಳೈ ನಂದಗೋಪನ ಮಗನ ಬಿಡು ನೆರವಿಂಗೆ ಕರೆ ಹರನ. ಇಂದು ರಣದಲ್ಲಿ ಬದುಕಿದರೆ ನೀನೆಂದಿಗೆಯೂ ಬದುಕಿದನೆ. ನಿಂದಿರು. ಅರ್ಜುನ, ಎಲ್ಲೂ ಯುದ್ಧಕ್ಕೆ ಹೋಗಬೇಡ, ನಮ್ಮ ಜೊತೆ ಯುದ್ಧಕ್ಕೆ ಬಾ. ನಂದಗೋಪನ ಮಗನ ಬಿಡು. ಅವನ ನಂದಗೋಪನ ಮಗ ಶ್ರೀಕೃಷ್ಣ ನಿನ್ನ ರಥದ ಮೇಲೆ ಇದ್ದಾನಲ್ಲ, ಅವನು ನಿನಗೆ ಸಹಾಯಕನಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ಅವನಲ್ಲ, ಅವನನ್ನು ಬಿಟ್ಟು ನೆರವಿಂಗೆ ಕರೆ ಹರನ. ಶಿವನನ್ನು ಬೇಕಾದರೂ ನಿನ್ನ ರಕ್ಷಣೆಗೋಸ್ಕರ ಕರೆ. ಏನು ಕರೆದ್ರು, ಇಂದು ರಣದಲ್ಲಿ ಬದುಕಿದ್ದಾರೆ. ಇವತ್ತು ನೀನು ನಮ್ಮ ಜೊತೆ ಯುದ್ಧ ಮಾಡಿ ನೀನು ಉಳ್ಕೊಂಡ್ರೆ ನಿನಗೆ ಸಾವೇ ಇಲ್ಲ, ಶಾಶ್ವತವಾಗಿ ನೀನು ಉಳ್ಕೊಂಡವನು. ಬಾ ನಮ್ಮ ಜೊತೆ ಯುದ್ಧಕ್ಕೆ. ಒಂದು ಕಡೆ ಅವರು ಬಂದು ಕರೀತಾರೆ, ಇನ್ನೊಂದು ಕಡೆ ದ್ರೋಣಾಚಾರ್ಯರು ಹೇಳಿ ಕಳಿಸ್ತಾರೆ, ಅರ್ಜುನ, ವೃಕೋದರ ಧರಣಿಪತಿ ಮಾದ್ರೇಯ ಹೈಡಿಂಬರಿಗೆ ನೂಕದು ಪಾರ್ಥ ಪದ್ಮವ್ಯೂಹವಿಂದಿನಲಿ. ಅರ್ಜುನ, ಇವತ್ತು ಪದ್ಮವ್ಯೂಹ, ಇವತ್ತು ಯುದ್ಧ ಪದ್ಮವ್ಯೂಹದ ಮೂಲಕ ಆಗ್ತಾ ಇದೆ. ವೃಕೋದರ, ನಿನ್ನ ಭೀಮ, ಧರ್ಮರಾಯ, ನಕುಲ ಸಹದೇವರು, ಘಟೋತ್ಕಚ, ಇವರು ಯಾರಿಗೂ ಈ ಇದನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಶಿವನ ಬೇಡಿದ ಶರವತೆಗೆ, ನೀನು ಬೇಕಾದರೆ ಈಶ್ವರನಿಂದ ಪಡೆದಿದೆಯಲ್ಲ ಪಾಶುಪತಾಸ್ತ್ರ, ಅದನ್ನು ಬೇಕಾದರೂ ತೆಗೆ. ಗಾಂಧೀವವ ಬಿಗಿ, ನಿನ್ನ ಗಾಂಧೀವ ಧನಸ್ಸಿದೆಯಲ್ಲ, ಬಿಗಿದು ಕಟ್ಟೋ. ನಿನ್ನಿಷ್ಟ ದೈವವ ತವ ಕದಲಿ ನೀ ಬೇಡಿಕೊಂಬುದು ಪರಮ ಸದ್ಗತಿಯ. ನಿನ್ನ ಇಷ್ಟ ದೇವತೆ ಇದ್ದಾರಲ್ಲ, ಯಾರು ಇಷ್ಟ ದೇವತೆಯನ್ನು ಬೇಡ್ಕೋ, ಪರಮಾತ್ಮ ನನಗೆ ಸದ್ಗತಿಯನ್ನು ಕೊಡು ಅಂತ ಹೇಳಿ. ಇವತ್ತು ನಿನ್ನ ಕತೆ ಮುಗೀತು. ಆದ್ದರಿಂದ ಯುದ್ಧಕ್ಕೆ ಕರಿತಾ ಇದ್ದಾನೆ ದ್ರೋಣಾಚಾರ್ಯರು, ಬರಬೇಕು ನೀನು. ಅರ್ಜುನನಿಗೆ 2 ಆಮಂತ್ರಣ ಬರುತ್ತೆ. 1 ಸಂಸಪ್ತಕರು ಕರೀತಾ ಇದ್ದಾರೆ, ಇನ್ನೊಂದು ದ್ರೋಣಾಚಾರ್ಯರು ಕರೀತಾ ಇದ್ದಾರೆ.
ಶ್ರೀಕೃಷ್ಣನ ಕೇಳ್ತಾನೆ, ಕೃಷ್ಣ ನೀನು ಹೇಳು, ಯಾರ ಜೊತೆ ಯುದ್ಧ ಮಾಡಲಿ ನಾನು? ಸಂಸಕ್ತರ ಕಡೆ ಯುದ್ಧ ಮಾಡಲೋ ಇಲ್ಲ ದ್ರೋಣಾಚಾರ್ಯರ ಕಡೆ ಯುದ್ಧ ಮಾಡಲೋ? ಶ್ರೀಕೃಷ್ಣ ಕುಮಾರವ್ಯಾಸ ಹೇಳ್ತಾನೆ, ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನಂತೆ. ಮುಂದಿನ ದಾಯವನ್ನು ಯೋಚನೆ ಮಾಡ್ತಾನೆ, ಯಾವುದು ಸರಿ ಇವಾಗ? ಅಳಿಯನೀ ಮೋಹರದೊಳಗಲ್ಲದೆ ಫಲುಗುಣನ ಮಗನಿವನು ಬಲುಗೈ ಉಳುಹಬಾರದು ಕಾಯಿದರೆ ಕಲಿಯುಗಕ್ಕೆ ಗತಿಯಿಲ್ಲ. ಇವತ್ತಿನ ಯುದ್ಧ ಅಲ್ಲದೆ ಹೋದರೆ ಅರ್ಜುನನ ಮಗನಾದಂಥ ಅಭಿಮನ್ಯು ಅಳಿಯೋದಿಲ್ಲ. ಅಳಿಯನೀ ಮೋಹರದೊಳಲ್ಲದೆ ಫಲುಗುಣನ ಮಗ. ಅಭಿಮನ್ಯುವನ್ನು ಉಳಿಸೋದು ಯುದ್ಧದ ದೃಷ್ಟಿಯಿಂದ ಸರಿಯಲ್ಲ. ಅವನನ್ನೇನಾದರೂ ಕಾಯ್ದರೆ ಕಲಿಯುಗಕ್ಕೆ ಗತಿ ಇಲ್ಲ. ಆದ್ದರಿಂದ ಅರ್ಜುನನನ್ನು ನಾವು ಸಂಸಪ್ತಕರ ಕಡೆಗೆ ಕರೆದುಕೊಂಡು ಹೋಗೋದೇ ಒಳ್ಳೆಯದು ಅಂಥೇಳಿ ಈ ಒಂದು ತನ್ನ ದೈವೀ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಮಗ ಇದ್ದಾನಲ್ಲಯ್ಯ, ಯಾಕೆ ಯೋಚನೆ ಮಾಡ್ತೀಯ? ಅವನು ಈ ಪದ್ಮವ್ಯೂಹನ ಭೇದಿಸೋದಕ್ಕೆ ಸಾಮರ್ಥ್ಯ ಇದೆ. ಅವನು ಎಲ್ಲರನ್ನೂ ಉರುವಿ ಹಾಕಿಬಿಡ್ತಾನೆ. ನೀನು ಆ ಸಂಸಪ್ತಕರಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ. ನಡಿ, ಸಂಸಪ್ತರ ಕಡೆಗೆ ಹೋಗೋಣ. ಅವ್ರು ಹೇಳಿದ್ದನ್ನು, ಅವರ ಆಮಂತ್ರಣವನ್ನು ಒಪ್ಪಿಕೋ, ಆ ಕಡೆ ಯುದ್ಧಕ್ಕೆ ಹೋಗೋಣ ನಡಿ ಅಂತ ಹೇಳ್ತಾನೆ. ಅರ್ಜುನ ಸಂಸಪ್ತಕರ ಕಡೆಗೆ ಬೆನ್ನಟ್ಟಿ ಹೋಗ್ತಾನೆ. ಈ ಕಡೆ ನಕುಲ, ಸಾತ್ಯಕಿ, ವಿರಾಟ, ದೃಪದ, ಧೃಷ್ಟದ್ಯುಮ್ನ, ಕುಂತಿಭೋಜ ಇವರೆಲ್ಲರೂ ಸೇರಿ ದ್ರೋಣಾಚಾರ್ಯರು ಹೂಡಿರುವಂತಹ ಈ ಪದ್ಮವ್ಯೂಹದ ಕಡೆಗೆ ಹೋಗಿ ಯುದ್ಧ ಮಾಡ್ತಾರೆ. ಆದರೆ ಅದರ ಒಂದು ರೀತಿ, ಆ ಪದ್ಮವ್ಯೂಹದ ತಂತ್ರ ಇವರಿಗೆ ಗೊತ್ತಿಲ್ಲದೆ ಇರೋದರಿಂದ ಏಟು ತಿಂದು ಮರಳಿ ಬಂದುಬಿಡ್ತಾರೆ. ಭೀಮ ಅವರನ್ನೆಲ್ಲ ತಮಾಷೆ ಮಾಡ್ತಾನೆ. ಏನಿದು, ಆ ಒಂದು ಪದ್ಮವ್ಯೂಹ ಅಂತೇಳಿ ಎಲ್ಲ ಹೆದರ್ಕೊಂಡು ಹೊಡೆತಾ ತಿಂದು ಬಂದುಬಿಟ್ರಲ್ಲ ನೀವು, ನಾನು ಹೋಗಿ ನೋಡ್ತೀನಿ, ಬನ್ನಿ ಹೋಗೋಣ ಅಂಥೇಳಿ ಭೀಮ ಹೋಗ್ತಾನೆ. ಭೀಮನು ಹೋಗಿ ಆ ತಂತ್ರಕ್ಕೆ ಅವನಿಗೂ ಗೊತ್ತಿರೋದಿಲ್ಲ, ಪದ್ಮವ್ಯೂಹದ ತಂತ್ರ ಏನು, ಯಾವ ರೀತಿಯಲ್ಲಿ ಅದನ್ನು ಭೇದಿಸಬೇಕು ಅಂಥೇಳಿ. ಅವನು ಗಾಯ ಒಡೆದನು, ಘೋರ ಸಮರದಲ್ಲಿ ಗಾಯ ಒಡೆದನು, ಸಿಕ್ಕಾಪಟ್ಟೆ ಏಟು ತಿಂದುಬಿಟ್ಟು ಬಂದುಬಿಡ್ತಾನೆ. ಧರ್ಮರಾಯ ಯೋಚನೆ ಮಾಡ್ತಾನೆ, ಎಲ್ಲರೂ ಹೆದರ್ಕೋತಾ ಇದ್ದಾರೆ. ಆ ಮೋಹರವನೊಡೆಯಲು ಸೋಮಕುಲಜರು ಭೀತರಾದರು. ಮಹಾಮೋಹರ ಆ ಒಡ್ಡಿರುವಂತಹ ಆ ಪದ್ಮವ್ಯೂಹವನ್ನು ಪ್ರವೇಶ ಮಾಡೋಕ್ಕೆ ಸೋಮಕುಲಜರು, ಸೋಮವಂಶದ ರಾಜರುಗಳಲ್ಲಿ ಹೆದರ್ಕೊಳ್ತಾ ಇದ್ದಾರೆ ಅಂಥೇಳಿ ಧರ್ಮರಾಯ ಯೋಚನೆ ಮಾಡ್ತಾನೆ. ರಾಮನರಿವನು, ಕೃಷ್ಣನರಿವನು. ಬಲರಾಮನಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು ಈ ತಂತ್ರ. ಸೀಮೆಯಲ್ಲಿ ಕಲಿಪಾರ್ಥನರಿವನು, ಅರ್ಜುನನಿಗೆ ಗೊತ್ತು. ಭೂಮಿಪತಿಗಳೊಳು ಉಳಿದ ಸುಭಟರಿಗರಿವುದಿಲ್ಲೆಂದ. ಬೇರೆ ಯಾವ ರಾಜರಿಗೂ ಈ ಪದ್ಮವ್ಯೂಹವನ್ನು ಭೇದಿಸಿ ಯುದ್ಧ ಮಾಡುವಂಥ ತಂತ್ರ ಗೊತ್ತಿಲ್ಲ. ಅಭಿಮನ್ಯು ಇದ್ದಾನೆ. ಅಭಿಮನ್ಯುದೇನು ಕತೆ? ಹೊಗಲು ಬಲ್ಲನು ಹೊಕ್ಕವಲು ಹೊಕ್ಕವಲು ಹೆರದೆಗೆಯಲರಿಯನು ವೀರಪಾರ್ಥನ ಮಗನು. ಅಭಿಮನ್ಯುವಿಗೆ ಹೋಗೋದು ಗೊತ್ತಿದೆ, ಅದನ್ನು ಭೇದಿಸಿ ಒಳ ಹೋಗೋದು ಗೊತ್ತಿದೆ. ಒಂದು ಪಕ್ಷ ಹೊರಬೇರಬೇಕಾಗಿ ಬಂದರೆ ಅವನಿಗೆ ಗೊತ್ತಿಲ್ಲ. ಅರ್ಧ ಭಾಗ ಮಾತ್ರ, ಅರ್ಧ ಜ್ಞಾನ ಅವನಿಗಿದೆ. ಮತ್ತೈದನೆಯ ಸುಭಟರ ಕಾಣೆ ನಾನೆನುತ. ಐದನೆಯವರು ಯಾರೂ ಇಲ್ವಲ್ಲ, ಈ 4 ಜನ. ಈಗ ಅರ್ಜುನ ಇಲ್ಲ, ಕೃಷ್ಣ ಅರ್ಜುನನ ಜೊತೆ ಇದ್ದಾನೆ, ಬಲರಾಮ ಯೋಚನೆ ಮಾಡೋ ಹಾಗೆ ಇಲ್ಲ. ಅಭಿಮನ್ಯು ಅರ್ಧ ತಿಳುವಳಿಕೆ ಇರುವಂಥವನು, ಒಳಗೆ ಹೋಗೋದು ಗೊತ್ತಿರುವಂಥವನು. ಇದನ್ನೇ ಏನಾದರೂ ಮಾಡಬೇಕು ನಾವು ಅಂಥೇಳಿ ಯೋಚನೆ ಮಾಡ್ತಾ ಇರುವಾಗ ಅಭಿಮನ್ಯುವಿನ ಪ್ರವೇಶ ಆಗುತ್ತೆ. ಹೇಗೆ? ಮುಂಗೈ ನಿಗಳವನು ತಿರುಹುತ್ತ ನಸು ನಗುತ್ತ ಎದ್ದನಭಿಮನ್ಯು. ಮುಂಗೈಗೆ ಹಾಕ್ಕೊಂಡಿರುವಂತಹ ನಿಗಳ, ಆ ಕಂಕಣವನ್ನು ತಿರುಗಿಸ್ತಾ ನಗುತ್ತಾ ಹೇಳ್ತಾ ಅಭಿಮನ್ಯು ಎದ್ದುಬಿಟ್ಟು ಜನಪನಂಘ್ರಿಗೆ ಮಣಿದು ನಮಸ್ಕಾರ ಮಾಡ್ತಾನೆ ಧರ್ಮರಾಯನಿಗೆ. ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ, ನನಗೆ ಹೇಳು ದೊಡ್ಡಪ್ಪ, ಯಾಕೆ ಯೋಚನೆ ಮಾಡ್ತೀಯ? ತಾ ಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಭೇದನವ. ನನಗೆ ಗೊತ್ತು ಅದನ್ನು ಹೇಗೆ ಭೇದಿಸಬೇಕು ಅಂಥೇಳಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಅನುವರವ ಗೆಲುವೆನು, ಯುದ್ಧವನ್ನು ಗೆದ್ದುಕೊಂಡು ಬರ್ತೀನಿ. ಕೃತಾಂತನ ಮನೆಗೆ ಕಳುಹುವೆನಹಿತರನು, ಶತ್ರು ರಾಜರನ್ನೆಲ್ಲ ಯಮ ಸದನಕ್ಕೆ ಅಟ್ತೀನಿ, ಯಮನ ಮನೆಗೆ ಕಳಿಸ್ತೀನಿ. ನೀನಿನಿತು ಚಿಂತಿಸಲೇಕೆ? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯ? ನನಗೆ ಗೊತ್ತಿದೆಯೋ ಇಲ್ವೋ? ಕಾಳಗಕ್ಕೆ ಎನ್ನ ನನ್ನನ್ನು ಕಳಿಸು ಅಂಥೇಳಿ ಉತ್ಸಾಹದಿಂದ ಬರ್ತಾನೆ ಅಭಿಮನ್ಯು. ಧರ್ಮರಾಯ ಹೇಳ್ತಾನೆ,
ನೀನು ನಿಜಪ್ಪ, ನಿನಗೆ ಗೊತ್ತಿದೆ. ಆದರೆ ನೀನು ಮಹಾಪರಾಕ್ರಮಿ, ಒಪ್ಕೊಳ್ತೀನಿ. ಶಿಶುವು ನೀನೆಲೆ ಮಗನೇ, ಸಣ್ಣ ಹುಡುಗ, ಇನ್ನು ಚಿಕ್ಕ ವಯಸ್ಸಿನವನು. ಕಾದುವರ ಸಮಬಲರು ಕಣ, ನಿನ್ನ ಜೊತೆ ಯುದ್ಧ ಮಾಡೋಕ್ಕೆ ಬರುವಂಥವರು ಅಸಮ ಸಾಹಸಿಗಳು. ಕರ್ಣ, ಅಶ್ವತ್ಥಾಮ, ದ್ರೋಣಾಚಾರ್ಯರು, ಕೃಪ, ಇಂಥ ಮಹಾಮಹಿಮರು ಇದ್ದಾರೆ. ಮಹಾರಥರೆಸುಗೆಯನು ನೀನಿಯಂತೂ ಸೈರಿಸಲಾಪೆ. ಆ ಮಹಾಪರಾಕ್ರಮಿಗಳು, ಮಹಾಸುಭಟರು, ಮಹಾರಥರ ಎಸುಗೆಯನ್ನು, ಅವರ ಹೊಡೆತವನ್ನು ಹೇಗೆ ನೀನು ಒಬ್ಬ ಮಗು ತಡ್ಕೊಳ್ತೀಯಪ್ಪ? ನನಗದು ಯೋಚನೆ. ಅಷ್ಟೇ ಅಲ್ಲ, ಸುಳಿಯಬಹುದಂಬುಧಿಯ ನಡುವಣ ಸುಳಿಯೊಳಗೆ, ಸಮುದ್ರದ ಮಧ್ಯೆ ಏಳುವಂತಹ ದೊಡ್ಡ ಸುಳಿಯೊಳಗೆ ಹೋಗ್ಬೋದು ನಾವು. ಸಂವರ್ತಕನ ಕೊರಳೊಳಗೆ ಕುಣಿಯಬಹುದು, ಮಹಾಕಾಲನ ಕೊರಳೊಳಗೆ ಕುಣಿಯಬಹುದು. ಮೃತ್ಯುವಿನ ಅಣಲ ಹೊಳಕಬಹುದು, ಸಾಕ್ಷಾತ್ ಮೃತ್ಯು ಯಮನ ಜೊತೆ ಅವನು ಬರಬಹುದು. ಅಹಿಪನ ಫಣಾಮಂಡಲದೊಳಾಡಲುಬಹುದು, ಸರ್ಪರಾಜನ ಹೆಡೆಯ ಮೇಲೆ ಆಟ ಆಡಿ ಬರಬಹುದು, ಅದು ಕಷ್ಟ ಇಲ್ಲ. ಆದರೆ ಕಾಣೆನು ಗೆಲುವ ಹದನನು ಮಗನೇ ಪದ್ಮವ್ಯೂಹ ದೊಡ್ಡಣೆಯ. ಆ ಪದ್ಮವ್ಯೂಹ ಎಂಥ ಭಯಂಕರವಾದದ್ದು ಅಂದರೆ, ಅದರಲ್ಲಿ ಈ ಎಲ್ಲ ಭಯಂಕರವಾದ ಸಂದರ್ಭಗಳಲ್ಲಿಯೂ ನಾವು ನಮ್ಮನ್ನು ತೊಡಗಿಸಿಕೊಂಡು ಹೊರಗೆ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಹೊಕ್ಕು ಹೊರಬರುವುದು ಮಹಾ ಕಷ್ಟ ಮಗನೇ. ಅದರಿಂದ ಯೋಚನೆ ಮಾಡ್ತಾ ಇದ್ದೀನಿ. ಧರ್ಮರಾಯ ಹೆಜ್ಜೆ ಹೆಜ್ಜೆಗೂ ಯೋಚನೆ ಮಾಡ್ತಾನೆ, ಇಂಥ ಮಹಾವೀರರ ಮಧ್ಯೆ ಈ ಮಗುವನ್ನು ಕಳಿಸ್ಬೇಕಲ್ಲ ಅಂಥೇಳಿ. ಆದರೆ ಅತ್ಯಂತ ಉತ್ಸಾಹದಿಂದ ಅಭಿಮನ್ಯು ಹೇಳ್ತಾನೆ, ಯಾಕೆ ಯೋಚನೆ ಮಾಡ್ತೀಯಾ ದೊಡ್ಡಪ್ಪ? ನಾನು ಇವರಿಗೆಲ್ಲರಿಗೂ ಸರಿಯಾದ ಬುದ್ಧಿ ಕಲಿಸ್ತೇನೆ. ಅಗಲಕ್ಕೆ ನಿಂದ ರಿಪುಗಳ ಜವನಭೋನವ ಮಾಡದಿದ್ದರೆ ಅವನಿಯನು ಗೆಲ್ಲದೆ ಮಹಾರಥರೆನಿಪ ನಾಯಕರ ಅವನಿಯೊಳಗೆ ಹೊರಗಿಸದೆ ಮಾರಾಂತವರ ನುಂಗದೆ ಮಾಡಿದೆನಾದರೆ. ನಾನು ಏನನ್ನೂ ಗೆಲ್ಲದಲೇ ನಾನು ರಾಜ, ನಾನು ಮಹಾರಥ ಅಂತ ಅಂದ್ಕೊಂಡಿದ್ದಾರಲ್ಲ, ಅವರನ್ನು, ಆ ಎದುರುಗಡೆ ನಿಂತ ವೈರಿಗಳನ್ನು ಯಮನಿಗೆ ಊಟ ಮಾಡಿಸದೇ ಇದ್ದರೆ, ಯಮನಿಗೆ ಭೋಜನವನ್ನು ಮಾಡಿಸದಲೇ ಇದ್ದರೆ, ಹಾಗೇ ವಾಪಸ್ ಮರಳಿದರೆ ದಿವಿಜಪತಿ ತನಯಂಗೆ ತಾ ಜನಿಸಿದವನಲ್ಲೇ ಅಂದ. ಸಾಕ್ಷಾತ್ ಇಂದ್ರನ ಮಗನಿಗೆ ನಾನು ಹುಟ್ಟಿದವನೇ ಅಲ್ಲ, ನನ್ನನ್ನು ಕಳಿಸು. ಯಾಕೆ ಹೆದರ್ತೀಯ? ಅವನ ಒತ್ತಾಯಕ್ಕೆ ಒಪ್ಪಿ ಧರ್ಮರಾಯ ಕೊನೆಗೆ ಒಪ್ಕೊಳ್ತಾನೆ. ಆಯ್ತಪ್ಪ, ಆದರೆ ಒಂದು, ಕೈದುಗಾರರ ಬಿಗುಹು ಘನ, ಮಹಾಮಹಿಮರವರೆಲ್ಲ ಅವ್ರ ಜೊತೆ ಯುದ್ಧ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಾಗಿರಬೇಕು. ನೀ ಹೊಯ್ದು ಮೊದಲಲ್ಲಿ ಬಿಡಿಸು. ನೀನು ಆ ಪದ್ಮವ್ಯೂಹವನ್ನು ಪ್ರವೇಶ ಮಾಡೋದು ನಿನಗೆ ಗೊತ್ತಲ್ಲ, ನೀನು ಪ್ರವೇಶ ಮಾಡಿ ಅದು ದಾರಿ ಬಿಡಿಸು. ಬಳಿಕ ಆ ವೈದಿ ನಿನ್ನನ್ನು ಕೂಡಿಕೊಂಬೆವು. ಯಾವಾಗ ನೀನು ಒಂದು ಸರಿ ಬಾಗಲನ್ನು ತೆರೆಸ್ತೀಯೋ ಆವಾಗ ನಾವೆಲ್ಲ ಬಂದು ಸೇರಿಕೊಳ್ತೀವಿ. ನೀನು ಒಬ್ಬನೇ ಆಗಲ್ಲ, ನಾವು ನಿನ್ನ ಜೊತೆಗಿರ್ತೀವಿ. ಒಂದು. ಎರಡನೇದು, ಎಯ್ದೆ ಹಾಗೆಯಲ್ಲಿ ಹೂಣಿ ಹೋಗದಿರು. ತುಂಬ ಅತಿರೇಕದ ಯುದ್ಧವನ್ನು ಮಾಡೋದಕ್ಕೆ ಹೋಗಬೇಡ. ಯಾಕೆಂದರೆ ಎಲ್ಲರೂ ಮಹಾಪರಾಕ್ರಮಿಗಳೇ ನೀನು ಹೋಗ್ತಾ ಇರೋದು. ಮೈದೆಗೆದು ಕಾದುವುದು. ಭಾಳ ಚೆನ್ನಾಗಿ ಅವನಿಗೆ ಹೇಳ್ತಾನೆ, ಒಬ್ಬ ಹಿರಿಯ ಮನುಷ್ಯನ ಎಚ್ಚರಿಕೆಯ ಮಾತುಗಳನ್ನು ಧರ್ಮರಾಯ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮೈದೆಗೆದು ಕಾದುವುದು, ರಕ್ಷಣೆಯನ್ನೂ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯುದ್ಧ ಮಾಡು. ಅತಿಯಾದ ಆತ್ಮವಿಶ್ವಾಸ ಬೇಡ, ಎಚ್ಚರಿಕೆಯಿಂದ ಯುದ್ಧ ಮಾಡು. ಜಯಸಿರಿ ಐದೆತನ ನಿನ್ನಿಂದ ಮೆರೆಯುವುದು. ಜಯಲಕ್ಷ್ಮಿ ನಿನ್ನಿಂದ ನಮ್ಮ ವಶವಾಗುವಂಥ ಅವಕಾಶ ಇದೆ. ಬಹಳ ಎಚ್ಚರಿಕೆಯಾಗಿ ಜೋಪಾನವಾಗಿ ಯುದ್ಧ ಮಾಡು. ದೊಡ್ಡಪ್ಪ, ನನಗೆಲ್ಲ ಗೊತ್ತಿದೆ. ಅವ್ರ ಜೊತೆ ಹೇಗೆ ಯುದ್ಧ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ಕೆತ್ತುಕೊಂಡಿರೆ ಬಿಡಿಸುವೆನು, ರಥವೆತ್ತಲುರುಬಿದ ರಥ ಕಣನೊಳು ಮತ್ತ ಗಜ ಮುರಿದಂತೆ ಕದಡುವೆನ ಹಿತ ಮೋಹರವ. ಏನು ಹೆದರ್ಕೋಬೇಡ. ಮದ್ದಾನೆ ಬಿದ್ದ ಹಾಗೆ ಇಡೀ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀನಿ ಸೈನ್ಯವನ್ನು. ದೇವರು ಚಿತ್ತೈಸುವುದು ಹೊತ್ತುಗಳ ಎದೆಯನ್ನು ಕಳುಹೆಂದ. ನನಗೆ ಯಾಕೆ ಸುಮ್ಮನೆ ನಿರ್ಧಾರ ಮಾಡ್ತಾ ಇದೆಯಾ? ಅವರು ಆಹ್ವಾನ ಕೊಟ್ಟಿದ್ದಾರೆ, ಈಗಲೇ ಕಳಿಸು ನನ್ನನ್ನು. ಅಷ್ಟು ಉತ್ಸಾಹದಿಂದ ಹೇಳ್ತಾನೆ ಅಭಿಮನ್ಯು. ಆಗ ಅರಿಬಲವ ನೀ ಖಂಡಿಗಳೇ ಮೋಹರ ಸಹಿತ ನಾ ಬಗೆನು. ಅದನ್ನು ಶತ್ರು ಬಲವನ್ನು ನೀನು ತುಂಡು ಮಾಡು, ನಾನು ಸೈನ್ಯವನ್ನು ತಗೊಂಡು ಬರ್ತೀನಿ ನಡೆ ಎಂದು ಅರಸನ ಅಭಿಮನ್ಯುವಿಗೆ ನೇಮವ ಕೊಟ್ಟನು. ಆಹವಕ್ಕೆ ಅಭಿಮನ್ಯುವಿಗೆ ಅನುಮತಿಯನ್ನು ಕೊಟ್ಟ. ನೀನು ಹೋಗಿ ಪದ್ಮವ್ಯೂಹವನ್ನು ಭೇದಿಸು, ನಾನು ಭೀಮ
ನಕಲು ಸಹದೇವರು ನಾವೆಲ್ಲ ಬಂದು ನಿನ್ನನ್ನು ಸೇರಿಕೊಳ್ತೇವೆ, ನಿನಗೆ ಸಹಾಯವಾಗ್ತೀವಿ, ಹೊರಡು ಅಂತ ಹೇಳಿ ನೇಮವನ್ನು ಕೊಡ್ತಾನೆ. ಆ ನೇಮವನ್ನು ಕೊಟ್ಟ ತಕ್ಷಣ ಅತ್ಯಂತ ಉತ್ಸಾಹದಿಂದ ಅಭಿಮನ್ಯು ಪದ್ಮವ್ಯೂಹವನ್ನು ಭೇದಿಸುವುದಕ್ಕೆ ಹೊರಡ್ತಾನೆ. ರಂಗನಾಥ ಕಟ್ಟಾಯ, ಕುಮಾರವ್ಯಾಸ ಪ್ರತಿ